ಇನ್ನೊಬ್ಬರು ಆರ್ಯರು ಆಚಾರ್ಯರು ಕಲ್ತದ್ದು ಹೆಚ್ಚಿಗೆ, ಪ್ರಯೋಜನಕ್ಕೇನೂ ಇಲ್ಲ. ಭೀಷ್ಮರು ಅದು ಯಾರು ಹೇಳಿದ್ರಂತಲ್ಲ, ಊರಿನಲ್ಲೆಲ್ಲ ತುಂಬ ತೋಟ ಉಂಟಲ್ವಾ, ನನಗಷ್ಟೆಲ್ಲ ಜಾಗ ಬೇಡ, ಅಂಗಳದಲ್ಲಿ ಸಾಕುವಂತ 1000 ಸಸ್ಯ ಹಾಕಿದ್ವಿ, ಎಲ್ಲ ಸತ್ತದ್ದೇ. ಇದು ಹಾಗೆ ತನ್ನ ತಂದೆಗೆ ಮದುವೆ ಮಾಡಿಸಿದಂಥ ಧೀಮಂತ ವ್ಯಕ್ತಿತ್ವವನ್ನು ಹೊಂದಿದವರು ಭೀಷ್ಮರು. ನಮ್ಮ ಶಂತನ ಚಕ್ರವರ್ತಿಗಳಿಗೆ ಒಂದು ಅಭ್ಯಾಸ, ನದಿ ಬದಿಗೆ ಹೋಗುವುದು, ಮದುವೆ ಆಗುವುದು. ಒಮ್ಮೆ ನದಿಯನ್ನೇ ಮದುವೆ ಆದ, ಇನ್ನೊಂದು ನದಿಗೆ ಸಂಬಂಧಪಟ್ಟವಳು ಸತ್ಯವತಿಯನ್ನು ಮದುವೆ ಆದ. ಆ ಮದುವೆಯ ಪ್ರಸಂಗ ಇದು. ನಾವೇನು ನಡೆಸುತ್ತಿದ್ದಂಥ ಹೆಣ್ಣನ್ನು ಕಂಡು ಮೋಹಗೊಂಡು ಕಂದರದಲ್ಲಿ ಹೋಗಿ ಕೇಳಿದಂತೆ, ನಾನು ಇಷ್ಟಪಟ್ಟಿದ್ದೇನೆ ಇವಳನ್ನ, ಕೊಡು ನನಗೆ. ಪಾಪ ಅವ ಅಶಿಕ್ಷಿತ, ಓದ್ದವನಲ್ಲ, ಇಡೀ ಸಿಂಹಾಸನವನ್ನು ನುಂಗ್ಲಿಕ್ಕೆ ಪ್ರಯತ್ನ ಪಟ್ಟ. ಕೊಡಬಹುದಿತ್ತು, ಅಧಿಕಾರ ನಿಮ್ಮ ದೊಡ್ಡ ಮಗನಿಗೆ ಹೋಗ್ತದಲ್ಲ. ತಲೆ ಮೇಲೆ ಕೈ ಹೊತ್ಕೊಂಡು ಮನೆಗೆ ಬಂದು, ಆಗ ದೇವರ ಹತ್ರ ಬಂದು, ಆಗ ದೇವರ ಹತ್ರ ಆಗಿದ್ರು ಅವರು ಭೀಷ್ಮನ ಅಂತ ಈ ಮದುವೆ ಪ್ರಕರಣದಲ್ಲಿ ವಿಚಾರವನ್ನು ಕೇಳುವುದು ಕೇಳಿದಂತೆ, ಏನಯ್ಯ ನಿನ್ನ ಸಮಸ್ಯೆ? ಚಕ್ರವರ್ತಿ ಪೀಠವೇ ಒಲಿದು ನಿನ್ನ ಕಾಲ ಕೊಡೋದಕ್ಕೆ ಬಂದಿದೆ, ಕೊಡಬಹುದಲ್ಲ, ಯಾಕೆ ನಿರಾಕರಿಸ್ತಿದ್ದೆ, ಯಾಕೆ ಧಿಕ್ಕರಿಸ್ತಾ ಇದ್ದೆ ಅಂತ ಕೇಳಿದಂತೆ. ಅದನ್ನೇ ಹೇಳಿದ ಅವ. ಹೆಣ್ಣು ಕೊಟ್ಟದ್ದೇ ಹೋದಂತಾದ್ರೆ ಮುಂದೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ಏನು ಗತಿ, ಅಧಿಕಾರ ಸಿಗುವುದಿಲ್ವಲ್ಲ, ನಿಮಗೆ ಹೋಗ್ತದಲ್ಲ ಅಂತ ಬಿಟ್ಟೆ ಅಂದ್ರು. ಬಹಳ ಒಳ್ಳೆಯದು. ನಮ್ಮ ಜನರು, ನಮ್ಮ ನಾಡಿನ ಜನರು ಅಥವಾ ಈ ಪ್ರಪಂಚ ಜನರು ಅತಿ ಭಾವುಕರು. ಈ ಭಾವುಕತನ, ದೇವರು, ಇದನ್ನು ನಂಬಿ ಹಾಳಾದದ್ದು ನಾವು. ಒಳ್ಳೆಯದಪ್ಪ. ಆದರೆ ಒಂದುಂಟು, ಅಧಿಕಾರವನ್ನು ಸ್ವೀಕರಿಸುವುದಿಲ್ಲ, ಪಟ್ಟವನ್ನು ನಾನು ಏರುವುದಿಲ್ಲ ಅಂತ ಹೇಳುವ ಅಧಿಕಾರ ಭೀಷ್ಮರಿಗೆ ಉಂಟು ಅಂತ ಪ್ರಶ್ನೆ ನನ್ನದು. ವಂಶ ಪಾರಂಪರಿಕವಾಗಿ ಬಂದಂಥದ್ದು, ಧರ್ಮದಿಂದಲೂ ನ್ಯಾಯದಿಂದಲೂ ನೀತಿಯಿಂದಲೂ ಜ್ಯೇಷ್ಠ ಪುತ್ರನೇ ಸಿಂಹಾಸನವನ್ನು ಏರಬೇಕು, ನಾನು ಸ್ವೀಕರಿಸುವುದಿಲ್ಲ ಅಂತ ಹೇಳಿ ಅಧಿಕಾರ ಎಲ್ಲುಂಟು? ಒಂದು ಪಕ್ಷ ತಮ್ಮ ಬಂದು ಕೇಳಿದ್ದೆ ಹೌದಂತ ಆದ್ರೆ ಅಧಿಕಾರ ಸಿಗ್ತದ? ಅಲ್ಲಿಗೂ ಮುಗಿಲಿಲ್ಲ ಸ್ವಾಮಿ ಪ್ರಸಂಗ. ಇರುವಾಗ ಕೊಡಬಹುದಲ್ಲ, ಅಧಿಕಾರವನ್ನು ಬಿಟ್ಟಿದ್ದೇನೆ. ಮತ್ತು ಯೋಚನೆ ಮಾಡಿದ, ಹೌದು ನೀವು ಏರುವುದಿಲ್ಲ, ಆದರೆ ನಿಮಗೆ ಮದುವೆ ಆಗ್ತದೆ, ಆಮೇಲೆ ಮಕ್ಕಳಾಗ್ತಾರೆ, ಆ ಮಕ್ಕಳಿಗೆ ಹೋಗ್ತದಲ್ಲ ಅಧಿಕಾರ. ಎಷ್ಟು ಸೂಕ್ಷ್ಮವಾಗಿ ಯೋಚಿಸಿದ್ದಾನೆ ನೋಡಿ ಅವ. ಆಚಾರ್ಯರು ಮತ್ತು ಬೆಳೆದರು ಎತ್ತರಕ್ಕೆ. ಇಂದಿನ ಆರಭ್ಯ ಮರಣ ಪರ್ಯಂತರವೂ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಹೆಣ್ಣು ನನ್ನ ತಾಯಿ ಗಂಗೆಗೆ ಸಮಾನ ಅಂತ ದೇವತೆಗಳು ಸಂತೋಷ ಪಡ್ತಾರೆ. ಭೀಷ್ಮ ಎನ್ನುವಂತ ಬಿರುದನ್ನು ಕೊಡ್ತಾರೆ. ಜನರು ಇದನ್ನು ಒಪ್ತಾರೆ. ಸ್ಥೂಲವಾಗಿ ಯೋಚನೆ ಮಾಡಿ, ತನ್ನ ಜೀವನದ ಸರ್ವ ಸುಖವನ್ನು ತ್ಯಾಗ ಮಾಡಿ ಸಾಧಿಸಿದ್ದೇನನ್ನ? ಮುದುಕನ ಮದುವೆ. ಆದದ್ದು ಮುದುಕನ ಮದುವೆ ಅಷ್ಟೇ, ಮತ್ತೇನೂ ಆಗಲಿಲ್ಲ. ಹಸ್ತಿನಾವತಿಯ ರಾಜಕೀಯ ಎನ್ನುವುದು ಕನ್ನಡದ ಮನೆ ಅಂಗಳದಲ್ಲಿ ಹರಾಜಾಗಿ ಹೋಯಿತು. ಕಾವಡೆಯ ಕಾಸಿಗೆ ಬೆಲೆ ಇಲ್ಲದೆ ಹೋಯಿತು. ಒಂದು ವಿಷಯ ಉಂಟು, ಭೀಷ್ಮರ ಪ್ರತಿಜ್ಞೆಯು ನನಗೆ ಒಂದು ಆಧಾರ ಇದ್ದ ಹಾಗೆ. ಒಳ್ಳೆದಾಯ್ತದೆ ಹಾಗೆ ಮಾಡಿದ್ದವರು. ಈಗ ಹಸ್ತಿನಾವತಿಯಲ್ಲಿ ನಡೆಯುತ್ತಿರುವಂತಹ ಕಲಹ, ರಾಜ್ಯ ಪೂರ್ಣ ಪ್ರಮಾಣದ ರಾಜ್ಯ ಪಾಂಡವರಿಗೂ ಕೌರವರಿಗೂ ಅಂತ. ನಮ್ಮ ಅಪ್ಪ ಕುಟ್ಟುಕುರ್ರ, ರಾಜ್ಯವನ್ನು ಏರ್ಲಿಕ್ಕಿಲ್ಲ, ಅಧಿಕಾರವನ್ನು ಸ್ವೀಕರಿಸಲಿಕ್ಕಿಲ್ಲ. ಹಾಗಂತ ಪಾಂಡು ಕೂಡ ದೀರ್ಘ ರೋಗಿ, ಮಧ್ಯಮದಿಂದ ಆಳಬಹುದು ಅಂತ ಬಂತಂತೆ. ತಂದೆಗೆ ಕಣ್ಣಿಲ್ಲದೆ ಇದ್ರು, ಕೌರವನಿಗೆ ಕಣ್ಣುಂಟಲ್ಲ, ಅದು ನೋಡುವವರಿಗೆ ಕಣ್ಣಿಲ್ಲ ಅಂತ ಹೇಳುವುದು ನಾನು. ಭೀಷ್ಮ ಪ್ರತಿಜ್ಞೆಯಲ್ಲಿ ಉಂಟದು, ನಿನಗೆ ನಾನು ಏರದೆ ಇದ್ರು ನಿನ್ನ ಮಕ್ಕಳಿಗೆ ಮುಂದೆ ಸಿಗ್ತದೆ ಪಟ್ಟ ಅಂತ. ಹಾಗಾಗಿ ಅವರ ಕಾಲದಲ್ಲಿ ಆದದ್ದು ಕೌರವನ ಕಾಲದಲ್ಲಿ ಯಾಕೆ ತಪ್ಪಾಗುದು? ನನಗೆ ಸಿಗಬೇಕಲ್ವ ಪಟ್ಟ, ಮತ್ತೆ ಯಾಕೆ ಬಂದು ಪಾಂಡವರು ಕೇಳ್ತಾರೆ? ಅತ್ಯಂತ ಹೊಣೆಗೇಡಿಗಳಂತೆ ವರ್ತಿಸಿದವರು ಪಾಂಡು ಚಕ್ರವರ್ತಿಗಳು. ಕಾಡಿಗೆ ಹೋಗಿ ಶಾಪ ಬಂತು ಅಂತ ತಿಳಿದಾಗ ಪಟ್ಟದ ಕತ್ತಿಯನ್ನು ಮುದ್ರೆ ಉಂಗುರವನ್ನು ಅಲ್ಲಿಂದ ಕಳಿಸಿಕೊಟ್ಟಿದ್ದಾರೆ. ಆವಾಗ ಕುರುಡ ಸಿಂಹಾಸನ ಏರ್ಬಹುದಾ ಅಥವಾ ಕುರುಡ ಕಂಡು ಬರ್ತದ? ಇದೆಲ್ಲ ಆಗಿ 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 ನಮ್ಮ ಬುಡಕ್ಕೆ ಬರುವಾಗ ಕೌರವ ಒಬ್ಬ ಕೆಟ್ಟವ, ಎಲ್ಲೋ ಕಾಡಿನ ಹುಟ್ಟಿದ್ರಂತೆ, ಆಮೇಲೆ ಬಂದು ಮತ್ತೆ
ರಾಜ್ಯ ಬಿಟ್ಟು ಹೋದ್ರು. ನಾವು ಬಂದವಾಗ ಬೇಡ ಅಂತ ಹೇಳಲಿಲ್ಲ. 100 ಮನೆ ಇದ್ದದ್ದು 105 ಆದರೆ ಹೆಚ್ಚಾಗ್ತದ, ಇರಲಿ ಅಂದು ಬಿಟ್ಟಿದ್ದೆ.